ಪೇಪರ್ನಲ್ಲಿ ಸುತ್ತಿದ ಆಹಾರ ಸೇವಿಸುವ ಮುನ್ನ ಎಚ್ಚರ ಇರಲಿ. ಸಮೋಸ ಇರಲಿ, ಪಕೋಡ ಇರಲಿ, ಎಲ್ಲ ರೀತಿಯ ಆಹಾರವನ್ನು ಪೇಪರ್ನಲ್ಲಿ ಕಟ್ಟಿಕೊಡಲಾಗುತ್ತೆ. ಪೇಪರ್ನಲ್ಲಿ ಸುತ್ತಿಟ್ಟ ಆಹಾರವನ್ನು ನಾವು ತಿಂತೇವೆ. ನಾವು ಹೊರಗಡೆ ಹೋದಾಗ ಪಕೋಡ ಆಗಿರಲಿ, ಬಜ್ಜಿ ಆಗಿರಲಿ ಅಥವಾ ಮಂಡಕ್ಕಿ ಈ ಥರ ಆಹಾರಗಳನ್ನು ಅವರು ಹೆಚ್ಚಿನದಾಗಿ ಪೇಪರಲ್ಲೇ ಕಟ್ಟಿಕೊಟ್ಟಿರ್ತಾರೆ. ಹಾಗಾಗಿ ಅವುಗಳನ್ನು ತಿನ್ನುವ ಮುನ್ನ ನಮಗೆ ಎಚ್ಚರ ಇರಬೇಕು. ಇದು ಎಷ್ಟು ಸರಿ ಎಷ್ಟು ತಪ್ಪು ಎಂಬುದನ್ನು ನಾವು ತಿನ್ನುವಾಗ ಯೋಚನೆ ಮಾಡೋದೇ ಇಲ್ಲ. ಬಹುತೇಕ ಅಂಗಡಿ ಮಾಲೀಕರು ಆಹಾರವನ್ನು ಪಾರ್ಸಲ್ಗೆ ಪೇಪರನ್ನೇ ಬಳಸ್ತಾರೆ. ಜೊತೆಗೆ ಕೈ ಕ್ಲೀನ್ ಮಾಡಲು ಕೂಡ ಪೇಪರನ್ನೇ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ಪೇಪರ್ಗೆ ರಾಸಾಯನಿಕಗಳನ್ನು ಬಳಸಲಾಗುತ್ತೆ. ಇಂಕ್ ಗಟ್ಟಿಯಾಗಿರಲು ಕೂಡ ರಾಸಾಯನಿಕವನ್ನು ಬಳಸಲಾಗುತ್ತೆ. ಈ ರಾಸಾಯನಿಕ ಆಹಾರಕ್ಕೆ ಸೇರುತ್ತೆ. ಅದರಲ್ಲೂ ಬಿಸಿ ಆಹಾರವನ್ನು ಪೇಪರ್ಗೆ ಹಾಕಿದಾಗ ಬಯೋ ಆ್ಯಕ್ಟಿವ್ ಅಂಶಗಳು ಸಕ್ರಿಯವಾಗಿ ಇರುತ್ತೆ. ಪದೇ ಪದೇ ಪೇಪರ್ನಲ್ಲಿರುವ ರಾಸಾಯನಿಕ ಹೊಟ್ಟೆ ಸೇರೋದ್ರಿಂದ ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆ ಕಾಡುತ್ತೆ. ಹಾಗಾಗಿ ಎಚ್ಚರವಾಗಿರಿ. ಆದಷ್ಟು ಪೇಪರ್ ಬಳಕೆ ಕೈಬಿಟ್ಟು ಬೇರೆ ಯಾವುದಾದ್ರೂ ಒಂದು ವಿಧಾನವನ್ನು ಅನುಸರಿಸಿ. ಹೊರಗಡೆ ಹೋದಾಗ ಪೇಪರಲ್ಲಿ ಆಹಾರವನ್ನು ತಿನ್ನುವ ಬದಲು ಅದಕ್ಕೆ ಪ್ರತಿಯಾಗಿ ಬೇರೆ ಯಾವುದಾದ್ರೂ ವಿಧಾನಗಳಿದ್ದರೆ ಅದನ್ನು ಅನುಸರಿಸಿ. ಇದನ್ನು ನೀವು ಕೂಡ ಫಾಲೋ ಮಾಡಿ, ಜೊತೆಗೆ ನಿಮ್ಮವರು ಕೂಡ ಇದನ್ನು ತಿಳಿಸಿ. ಧನ್ಯವಾದಗಳು.